ಹಾಯ್ ಫ್ರೆಂಡ್ಸ್, ರಾಜಕೀಯ ಸಿನಿಮಾ ಕಥೆಗಳು ಇದ್ದಿದ್ದೆ. ಹೀಗಾಗಿ ಇವತ್ತು ಒಂದು ವಿಶೇಷ ಸಾಧಕರೊಬ್ಬರ ಬಗ್ಗೆ ಹೇಳ್ತಿದ್ದೀವಿ. ಲಾರಿ ಡ್ರೈವರ್ ಆಗಿದ್ದ ಇವರು ಕೋಟ್ಯಾಧಿಪತಿಯಾಗಿದ್ದು ಹೇಗೆ? 30,000 ಸಂಪಾದಿಸುತ್ತಿದ್ದ ಇವರು 1 ಕೋಟಿಗೂ ಅಧಿಕ ಬೆಲೆ ಬಾಳೋ ಮನೆ ಕಟ್ಟಿದ್ದು ಹೇಗೆ? ಇವರ ಅದೃಷ್ಟ ಕುಲಾಯಿಸಿದ ಕತೆ ಕೇಳಿದ್ರೆ ಶಾಕ್ ಆಗುತ್ತೆ. ಹೀಗಾಗಿ ಕೊನೆವರೆಗೂ ನೋಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಲಾರಿ ಓಡಿಸುತ್ತಿದ್ದ ರಾಜೇಶ್ ರಾವಲ್. ಈ ವ್ಯಕ್ತಿ ಹೆಸರು ರಾಜೇಶ್ ರಾವಲ್ ಅಂತ. ಜಾರ್ಖಂಡ್ನ ಜಮ್ತಾರಾ ಮೂಲದವರು. ಬಡತನದಲ್ಲಿ ಹುಟ್ಟಿದ ಇವರು ನಂತರದಲ್ಲಿ ಟ್ರಕ್ ಡ್ರೈವಿಂಗ್ ಶುರು ಮಾಡಿದ್ರು. ಮದುವೆಯಾಗಿರೋ ಇವರಿಗೆ 3 ಮಕ್ಕಳು ಕೂಡ ಇದ್ದಾರೆ. ಇವರು ಟ್ರಕ್ ಡ್ರೈವಿಂಗ್ ನಿಂದ ತಿಂಗಳಿಗೆ 25ರಿಂದ 30 ಸಾವಿರ ರೂಪಾಯಿ ಸಂಪಾದಿಸ್ತಿದ್ರು. ದೇಶಾದ್ಯಂತ ಸಂಚರಿಸೋ ಇವರಿಗೆ ಟ್ರಕ್ ಡ್ರೈವಿಂಗ್ ನಲ್ಲಿ 25 ವರ್ಷಗಳ ಅನುಭವ ಇದೆ. ಲಾರಿಯಲ್ಲೇ ಅಡುಗೆ ಮಾಡುವ ರಾಜೇಶ್. ಲಾರಿ ಡ್ರೈವಿಂಗ್ ಜೊತೆಗೆ ರಾಜೇಶ್ಗೆ ಅಡುಗೆಯಲ್ಲೂ ತುಂಬಾ ಇಂಟ್ರೆಸ್ಟ್ ಇತ್ತು. ಹೀಗಾಗಿ ದೂರದ ಊರುಗಳಿಗೆ ಟ್ರಿಪ್ ಹೋಗುವಾಗ ಊಟಕ್ಕೆ ಹೋಟೆಲ್ಗೆ ಹೋಗ್ತಿರ್ಲಿಲ್ಲ. ಬದಲಿಗೆ ದಾರಿ ಮಧ್ಯದಲ್ಲಿ ಟ್ರಕ್ ನಿಲ್ಲಿಸಿ ತಾವೇ ಅಡುಗೆ ಮಾಡಿಕೊಳ್ತಿದ್ರು. ಅದಕ್ಕೆ ಬೇಕಾದ ಅಡುಗೆ ಸಾಮಾನು ಮತ್ತು ಪುಟ್ಟ ಗ್ಯಾಸ್ ಸ್ಟವ್ ತಮ್ಮಲ್ಲೇ ಇಟ್ಟುಕೊಳ್ತಿದ್ರು. ಚಿಕನ್, ಮಟನ್, ಪನ್ನೀರ್ ಹೀಗೆ ಬಗೆ ಬಗೆಯಾದ ಅಡುಗೆ ಮಾಡಿಕೊಳ್ತಿದ್ರು. ನಂತರ ಇವರು ಮತ್ತು ಜೊತೆಗೆ ಬಂದಿದ್ದ ಕ್ಲೀನರ್ ಊಟ ಮಾಡ್ತಿದ್ರು. ಹೀಗೆ ದಿನ ದೂಡುತ್ತಿದ್ದ ರಾಜೇಶ್ಗೆ 2021ರಲ್ಲಿ ಅದೃಷ್ಟ ಕುಲಾಯಿಸ್ತು. ಅದು ಯೂಟ್ಯೂಬ್ನಿಂದ. ತಂದೆ ಹೆಸರಲ್ಲಿ ಮಕ್ಕಳಿಂದ ಚಾನಲ್. ಹೌದು, ರಾಜೇಶ್ ರಾವಲ್ ಟ್ರಿಪ್ ಹೊರಟ್ರೆ ಹಲವು ದಿನಗಳ ಕಾಲ ಮನೆಯಿಂದ ದೂರ ಇರ್ತಿದ್ರು. ಹೀಗಾಗಿ ಅಡುಗೆ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ ಸಣ್ಣ ಸಣ್ಣ ವಿಡಿಯೋ ಮಾಡಿ ಮನೆಯವರಿಗೆ ಕಳುಹಿಸ್ತಿದ್ರು. ಆದ್ರೆ ಅಡುಗೆ ಮಾಡೋದನ್ನ ರಾಜೇಶ್ ತುಂಬಾ ಚೆನ್ನಾಗಿ ವಿವರಿಸ್ತಿದ್ರು. ಇದನ್ನ ಕಂಡ ಮಕ್ಕಳು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು. ಅದಕ್ಕೆ ತಂದೆ ಕಳುಹಿಸುತ್ತಿದ್ದ ವಿಡಿಯೋಗಳನ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕೆ ಶುರು ಮಾಡಿದ್ರು. ಕಾಲ ಕಳೆದಂತೆ ಈ ವಿನೂತನ ಪ್ರಯತ್ನ ಜನರಿಗೆ ಇಷ್ಟವಾಯಿತು. ಹೆಚ್ಚಿನ ಜನ ನೋಡೋಕೆ ಶುರು ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡ ರಾಜೇಶ್. ಒಂದಾದ್ಮೇಲೆ ಒಂದರಂತೆ ವಿಡಿಯೋಗಳು ವೈರಲ್ ಆಗೋಕೆ ಶುರುವಾದಾಗ ರಾಜೇಶ್ ಅವರ ಮಕ್ಕಳೇ ಕ್ಯಾಮರಾ ಹಿಡ್ಕೊಂಡು ತಂದೆ ಜೊತೆ ಲಾರಿ ಹತ್ತಿದ್ರು. ತಂದೆ ಜೊತೆ ಕ್ಲೀನರ್ ರೀತಿ ಟ್ರಿಪ್ ಹೋಗೋಕೆ ಶುರು ಮಾಡಿದ್ರು. ಈ ವೇಳೆ ಡ್ರೈವಿಂಗ್ ಮಾಡೋದು, ಅಡುಗೆ ಮಾಡೋದೆಲ್ಲವನ್ನು ವಿಡಿಯೋ ಮಾಡೋಕೆ ಶುರು ಮಾಡಿದ್ರು. ನೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು. ರಾಜೇಶ್ ಅವರ ಕುಕಿಂಗ್ ಸ್ಟೈಲ್, ಮಾತನಾಡೋ ಕೌಶಲ್ಯದಿಂದ ಯೂಟ್ಯೂಬ್ನಲ್ಲಿ ಕೆಲವೇ ತಿಂಗಳಲ್ಲಿ ಫೇಮಸ್ ವ್ಲಾಗರ್ ಆಗ್ಬಿಟ್ರು. ಒಂದೊಂದು ವಿಡಿಯೋ ಕೂಡ ಲಕ್ಷಗಟ್ಟಲೆ ಜನ ನೋಡೋಕೆ ಶುರು ಮಾಡಿದ್ರು. ತಿಂಗಳಿಗೆ ಲಕ್ಷಗಟ್ಟಲೆ ಸಂಪಾದನೆ. 3 ವರ್ಷಗಳಲ್ಲಿ ಆದ್ರೂ ಕೋಟ್ಯಾಧಿಪತಿ. ರಾಜೇಶ್ ವ್ಲಾಗ್ಸ್ ಅನ್ನೋ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ 22 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸ್ವಂತ ಟ್ರಕ್ ಖರೀದಿಸಿರೋ ರಾಜೇಶ್ ಅದನ್ನ ಹೈಟೆಕ್ ಆಗಿ ಮಾಡಿಫೈ ಮಾಡಿಸಿದ್ದಾರೆ. ತಿಂಗಳಿಗೆ 5ರಿಂದ 10 ಲಕ್ಷ ರೂಪಾಯಿ ದುಡಿತಿದ್ದಾರೆ. ತಮ್ಮ ಊರಿನಲ್ಲಿ 1 ಕೋಟಿ ರೂಪಾಯಿಗೂ ಅಧಿಕ ಬೆಲೆ ಬಾಳುವ ಮನೆ ಕೂಡ ಕಟ್ಟಿಸಿದ್ದಾರೆ. ಆದ್ರೆ ನನ್ನ ಕೈಕಾಲು ಆಡುವ ತನಕ ನಾನು ಟ್ರಕ್ ಡ್ರೈವಿಂಗ್ ಬಿಡೋದಿಲ್ಲ ಅಂತ ಕೂಡ ರಾಜೇಶ್ ರಾವಲ್ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಲಾರಿ ಡ್ರೈವರ್ ಒಬ್ಬರು ಕೋಟ್ಯಾಧಿಪತಿಯಾಗಿ ಬೆಳೆದ ಕತೆ. ಇವರ ಬಗ್ಗೆ ನಿಮಗೇನನ್ನಿಸ್ತು? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.